ಸರ್, ನೀವು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ನಮ್ಮ ಜನಕ್ಕೆ ಯಾವ ಥರ ಪಿಲ್ಲೋಸ್ನ ಸಜೆಸ್ಟ್ ಮಾಡ್ತೀರಾ? ಕಾಟನ್ ಪಿಲ್ಲೋಸಾ ಅಥವಾ ಮೆಮೊರಿ ಫೋಮ್ ಪಿಲ್ಲೋಸಾ? ಬ್ರದರ್, ಒಳ್ಳೆ ಕ್ವಶನ್ ಕೇಳಿದೆ. ಯಾಕಂದ್ರೆ ದಿನ ನಾನು 10-15 ಪೇಷಂಟ್ ನೋಡ್ತೀನಿ ನೆಕ್ ಪೇನ್ದು. ಕಾಟನ್ ಪಿಲ್ಲೋ ನಮ್ಮ ಮುತ್ತಾದ ಕಾಲದಿಂದ ನಾವು ಯೂಸ್ ಮಾಡ್ತಾ ಇದ್ದಿದ್ದು, ನಾವು ನೋಡಿದ್ದಿದ್ದೇ ಕಾಟನ್ ಪಿಲ್ಲೋ. ನಾನು ಯಾವತ್ತು ಇವಾಗ ಲೇಟೆಸ್ಟ್ ಆಗಿರ್ತಕ್ಕಂಥ ನೋಡೇ ಇಲ್ಲ. ಅದು ಆ ಸಮಯಕ್ಕೆ ಅನುಗುಣವಾಗಿ ಅವಾಗ ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಇತ್ತು. ಅಂಡ್ ನಾವು ಮೊದ್ಲೇನ್ ಗೊತ್ತಾ, 8-10 ಅವರು ಮಲಗ್ತಾ ಇದ್ವಿ. ಇವಾಗ ಎಲ್ಲಿ ಮಲಗ್ತೀವಿ? ಈ ಸಮಯಕ್ಕೆ ಅನುಗುಣವಾಗಿ ನಾನು ಕಾಟನ್ ಪಿಲ್ಲೋನ ಸಜೆಸ್ಟ್ ಮಾಡಲ್ಲ. ಯಾಕಂತಂದ್ರೆ ಕಾಟನ್ ಪಿಲ್ಲೋ ಮಲಗ್ದಾಗ ಒಂದು ಶೇಪ್ ಇರುತ್ತೆ, ಒಂದು 2 ಅವರ್ ಆದ್ಮೇಲೆ ಶೇಪ್ ತಂತಾನೆ ಕಂಪ್ರೆಸ್ ಆಗ್ಬಿಟ್ಟು ಶೇಪ್ ಮೇಂಟೈನ್ ಆಗಲ್ಲ. ಬಟ್ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಇರ್ತಕ್ಕಂತಹ ಮೆಮೊರಿ ಫೋಮ್ ಪಿಲ್ಲೋ, ಆರ್ ಕಾಂಟೋರ್ಡ್ ಮೆಮೊರಿ ಫೋಮ್, ಇಲ್ಲ ಲೇಟೆಕ್ಸ್ ಮೆಟೀರಿಯಲ್, ಇವೆಲ್ಲ ಏನಾಗುತ್ತೆ, ಮೇಂಟೈನ್ ದ ಶೇಪ್. ಅಂದ್ರೆ ಫರ್ಮ್ ಆಗಿರ್ತವೆ ಮತ್ತೆ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾವು ನೆಕ್ ಪೋಸ್ಟರ್ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮಲಗೋದೇ 6-7 ಅವರ್ಸ್, ಅಡಿಕ್ವೇಟ್ ಸ್ಲೀಪ್ ಇಲ್ಲ ಅಂತಂದ್ರೆ ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ, ನೆಕ್ ಪೇನ್ ಬರುತ್ತೆ. ಇದೆಲ್ಲ ಇಲ್ಲಿ ಆಡ್ ಟು ದ ಸ್ಟ್ರೆಸ್. ಮತ್ತೆ ಮಲಗೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವರು ಸೊಂಟದ ಮೇಲೆ ಮಲಗುವಂತವ್ರು, ಅವ್ರು ಆದಷ್ಟು ಬಹಳ ಸಾಫ್ಟ್ ಪಿಲ್ಲೋ ಯೂಸ್ ಮಾಡಬೇಕು. ಮತ್ತೆ ಕೆಲವರು ಅಭ್ಯಾಸ ಏನಿರುತ್ತೆ, ಸೈಡ್ ಅಲ್ಲಿ ಮಲಗೋರು ಆದಷ್ಟು ಕೈಯಿಂದ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಭುಜ ನೋವು ಬರುತ್ತೆ. ಕಿವಿಯಿಂದ ನಿಮ್ಮ ಹೆಗಲು ಅಥವಾ ಭುಜದವರೆಗೂ ಬರ್ತಕ್ಕಂಥ ದಪ್ಪು ಪಿಲ್ಲೋ ಯೂಸ್ ಮಾಡ್ಬೇಕು. ಮತ್ತೆ ಉಲ್ಟಾ ಮಲ್ಕೊಳ್ಳೋರು ಆದಷ್ಟು ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ನಾನು ಸಜೆಸ್ಟ್ ಮಾಡಲ್ಲ. ಓಕೆ, ಸೊ ದಯವಿಟ್ಟು ಫಾಲೋ ಮಾಡಿ ಇನ್ಸ್ಟ್ರಕ್ಷನ್.